ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ವೀಕ್ಷಕರ ಗಮನ ಸೆಳೀತಾ ಇದೆ. ಶ್ರೇಷ್ಠಗೆ ಬುದ್ಧಿ ಕಲಿಸುವ ಭಾಗ್ಯ ಹಾಗೂ ತಾಂಡವಮ್ಮ ಕುಸುಮಾಳ ಎಪಿಸೋಡ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಒಂದು ನಿಮಿಷ ಕೂಡ ಕುಳಿತುಕೊಳ್ಳಲು ಬಿಡದೆ ಸೊಸೆಯಾದವಳ ಜವಾಬ್ದಾರಿ ಹೇಗಿಲ್ಲ ಇರುತ್ತೆ ಎಂದು ಕಲಿಸಿ ಬೆವರಿಳಿಸ್ತಾ ಇದ್ದಾರೆ. ಶ್ರೇಷ್ಠಳನ್ನು ಭಾಗ್ಯ ಅಡುಗೆ ಮನೆಗೆ ಕಳುಹಿಸಿದ್ಲು. ಆದರೆ ಶ್ರೇಷ್ಠಗೆ ಒಂದು ಕಾಫಿ ಮಾಡಲು ಕೂಡ ಬರುವುದಿಲ್ಲ. ಅತ್ತ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಎಂದು ಅರಿಯದೆ ಶ್ರೇಷ್ಠ ಮಾಸ್ಟರ್ ಪ್ಲಾನ್ ಮಾಡಿ ಏರಿಯಾದ ಬೆಸ್ಟ್ ಹೋಟೆಲ್ನಿಂದ ಬಿಸಿಬೇಳೆ ಬಾತ್ ಮತ್ತು ಕೇಸರಿ ಬಾತ್ ಆರ್ಡರ್ ಮಾಡ್ತಾಳೆ. ಆದರೆ ಈ ವಿಚಾರ ಮನೆಯವರಿಗೆ ತಿಳಿದು ಅತ್ತೆಯಿಂದ ಸರಿಯಾಗಿ ಬಯಸ್ಕೊಳ್ತಾಳೆ. ಕುಸುಮ ಬಟ್ಟೆ ಒಗೆಯಲು ಶ್ರೇಷ್ಠ ಬಳಿ ಹೇಳಿದ್ದಾಳೆ. ಇದಕ್ಕೆ ಓಕೆಯಿಂದ ಶ್ರೇಷ್ಠ ಎಲ್ಲ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಲು ಮುಂದಾಗ್ತಾಳೆ. ಆದರೆ ಬಟ್ಟೆನ ಕೈಯಲ್ಲೇ ಒಗಿಬೇಕು ಎಂದು ಕುಸುಮ ಹೇಳಿದ್ದಾಳೆ. ಅಲ್ಲದೆ ಭಾಗ್ಯ ಬಂದು ವಾಷಿಂಗ್ ಮಿಷಿನ್ನ ವೈರ್ ಕಟ್ ಮಾಡಿಬಿಡ್ತಾಳೆ. ಬೇರೆ ದಾರಿ ಇಲ್ಲದೆ ಶ್ರೇಷ್ಠ ಕಲ್ಲಿನ ಮೇಲೆಯೇ ಬಟ್ಟೆಯನ್ನ ಒಗೆದಿದ್ದಾಳೆ. ಇಲ್ಲಿ ಬಂದು ಆರಾಮವಾಗಿ ಇರೋಣ ಅಂದ್ರೆ ಏನು ನನ್ನ ಕರ್ಮ ಎಂದು ತನಗೆ ತಾನೇ ಬೈದುಕೊಂಡು ಬಟ್ಟೆ ಒಗೆದಿದ್ದಾಳೆ. ಇದಾದ ಬಳಿಕ ಅತ್ತೆ ಬಗ್ಗೆ ಶ್ರೇಷ್ಠ ತಾಂಡವ್ ಬಳಿ ದೂರು ಹೇಳಿದ್ದಾಳೆ. ನಿಮ್ಮ ಅಮ್ಮ ಅತಿಯಾಗಿ ಆಡ್ತಾ ಇದ್ದಾರೆ, ಇಷ್ಟೆಲ್ಲ ಕೆಲಸ ನನ್ನ ಕೈಯಿಂದ ಮಾಡೋಕೆ ಆಗಲ್ಲ ಎಂದು ಶ್ರೇಷ್ಠ ತಾಂಡವ್ ಬಳಿ ಹೇಳಿದ್ದಾಳೆ. ಇದನ್ನು ಕೇಳಿದ ತಾಂಡವ್ ಕೋಪದಲ್ಲಿ ಶ್ರೇಷ್ಠ ನನ್ನ ತಲೆ ಚಿಟ್ಟಿ ಹಿಡಿಸ್ತಾ ಇದ್ದೀಯಾ ನೀನು ಎಂದು ರೇಗಾಡಿದ್ದಾನೆ. ಇದರ ಮಧ್ಯೆ ಮನೆಯಲ್ಲಿ ಪೂಜೆಯ ತಯಾರಿ ನಡೀತಾ ಇದೆ. ಭಾಗ್ಯ ಬೆಳಗ್ಗೆ ಬೇಗನೆ ಎದ್ದು ಪೂಜೆಗೆ ತಯಾರು ಮಾಡಲು ಹೊರಡ್ತಾಳೆ. ಆದರೆ ಆಗ ಕುಸುಮ ಬಂದು ನೀನು ಪೂಜೆಗೆಲ್ಲ ತಯಾರು ಮಾಡೋದು ಬೇಡ, ಇದು ಸದ್ಯಕ್ಕೆ ನಮ್ಮ ಮನೆಯಲ್ಲ, ಅದು ಆ ಶ್ರೇಷ್ಠಳ ಮನೆ. ಅವಳು ಈ ಮನೆಯಲ್ಲಿ ಇರೋ ತನಕ ಇದು ನಮ್ಮ ಮನೆ ಆಗಲ್ಲ. ಈ ಪೂಜೆ ನಮ್ಮ ಪೂಜೆ ಅನ್ಸಲ್ಲ. ಹಾಗಾಗಿ ಮೊದಲು ಅವಳನ್ನ ಇಲ್ಲಿಂದ ಓಡಿಸೋ ಬಗ್ಗೆ ಯೋಚನೆ ಮಾಡಬೇಕು. ನನ್ನ ಮಗನ ಕಣ್ಣು ಮೊದಲು ತೆರೆಸಬೇಕು ಎಂದು ಯಾವುದೇ ಕಾರಣಕ್ಕೂ ನಿನ್ನ ಗುರಿ ಮರಿಬೇಡ ಭಾಗ್ಯ ಎಂದು ಹೇಳಿದ್ದಾಳೆ. ಇನ್ನು ತಾಂಡವ್ ಬಂದು ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ಪೂಜೆಗೆ ನೈವೇದ್ಯವನ್ನ ಭಾಗ್ಯ ಮಾಡೋದು ಬೇಡ ಎಂದು ಜಗಳ ಆಡಿದ್ದಾನೆ. ಪೂಜೆಗೆ ಸಂಬಂಧಪಟ್ಟಿರುವ ಎಲ್ಲ ಕೆಲಸವನ್ನು ಈ ಮನೆಯ ಸೊಸೆಯಾಗಿರುವ ಶ್ರೇಷ್ಠ ಮಾಡ್ತಾಳೆ. ಆಗ ಅತ್ತೆ ಕುಸುಮ ಬಂದು ಹಾಗಾದ್ರೆ ಪೂಜೆಯಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಯಾವುದೇ ಏರುಪೇರಾಗಬಾರದು ಎಂದು ಖಡಕ್ ಆಗಿ ಹೇಳಿದ್ದಾಳೆ. ಇದನ್ನು ಕೇಳಿ ಶ್ರೇಷ್ಠ ಒಮ್ಮೆ ಬೆಚ್ಚಿ ಬಿದ್ದಿದ್ದಾಳೆ. ಸದ್ಯ ಪೂಜೆಯ ಜವಾಬ್ದಾರಿಯನ್ನ ಶ್ರೇಷ್ಠ ಹೇಗೆ ನಿರ್ವಹಿಸುತ್ತಾಳೆ ಎಂಬುದು ಕುತೂಹಲ ಕೆರಳಿಸಿದೆ.